ಯಾಗ ಕುಂಡವನ್ನು ನಿರ್ಮಿಸ್ತೇನಂತೆ. ಈಗಲೇ ತಪಸ್ಸಿಗೆ ಕುಳಿತುಕೊಳ್ತೇನೆ. ಈ ದೇಹ ಇದ್ದು ಏನು ಪ್ರಯೋಜನ ಇಲ್ಲ. ಇನ್ನು ಅರಕ್ಷಣವು ಈ ಭೂಮಿಯಲ್ಲಿ ನಾವು ಉಳಿಯುವುದಿಲ್ಲ. ಕಾಣುತ್ತಿರುವಂತಹ ಯಾಗ ಕುಂಡಕ್ಕೆ ನನ್ನ ಶಿರವನ್ನು ಕತ್ತರಿಸಿ ಹಾಕುತ್ತೇನೆ. ಪರಮೇಶ್ವರನಾದಂತಹ ನಾನೇ ಪ್ರತ್ಯಕ್ಷವಾಗಿದ್ದೇನೆ. ಇನ್ನದ್ದಾದಂತಹ ತಪಸ್ಸಿನ ಜ್ವಾಲೆಯಿಂದ ಮೂರು ಲೋಕವೇ ತಲ್ಲಣಿಸಿ ಹೋಗುತ್ತಾ ಇದೆ. ಮಗನೇ, ತಪಸ್ಸನ್ನು ಬಿಡು. ಏನು ವರಗಳು ಬೇಕು ಕೇಳಿಕೋ. ಅಪ್ಪಯ್ಯ,
ನನ್ನ ಭಕ್ತಿಗೆ ಮೆಚ್ಚಿ ವರವನ್ನು ಕರುಣಿಸುತ್ತೀರಿ ಅಂತಾದ್ರೆ ಕೇಳಬಹುದೇ? ಏನು ವರಗಳು ಬೇಕು ಕೇಳಿಕೋ ಮಗನೇ. ಮೊದಲಾಗಿ ಸುರನರೋರಗರೆಲ್ಲರನ್ನೂ ಗೆಲ್ಲುವಂತಹ ಶಕ್ತಿ ನನಗೆ ಬೇಕು. ತಥಾಸ್ತು. ಅದಕ್ಕಿಂತಲೂ ಹೆಚ್ಚಾಗಿ ದೂರದಲ್ಲಿ ನನ್ನ ಎದುರಾಗಿ ಯಾರೇ ನಿಲ್ಲಿ ಯುದ್ಧಕ್ಕೆ ನನ್ನ ಎದುರಾಗಿ ನಿಂತರು ಅಂತಾದ್ರೆ ಅವರ ಅರ್ಧ ಬಲ ನನಗೆ ಬರಬೇಕು. ತಥಾಸ್ತು. ಅಪ್ಪ, ಅಷ್ಟು ಮಾತ್ರವಲ್ಲ, ನಾನು ವಿಕ್ರಮಿಯಾಗಿ ಮೆರೆಯುತ್ತಿರುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಮೂರು ಮೂರ್ತಿಗಳಾದಂತಹ ನಿಮ್ಮಲ್ಲಿ ದೂರ ನಿತ್ತರು ಅಂತಾದ್ರೂ ಕೂಡ ನಿಮ್ಮಿಂದ ನನಗೆ ಯಾವ ಹಾನಿಯೂ ಆಗಬಾರದು. ನೀವು ನನ್ನ ಆಜ್ಞಾಪಾಲಕರಾಗಿರಬೇಕು. ನಿಶ್ಚಯಂತೆ ಬೇಡಿರಿ ಶಾಸ್ತ್ರಗಳನ್ನು ಕೊನೆಯದಾಗಿ ಇನ್ನೊಂದು ವರ ಉಂಟು. ಏನು ಬೇಕು ಮಗನೇ? ನಾನು ಬಯಸಿದ ಸೃಷ್ಟಿಯನ್ನು ಮಾಡುವಂತಹ ಶಕ್ತಿ ನನಗಿರ್ಬೇಕಪ್ಪ. ಧನ್ಯನಾದೆ ಮಗನೇ. ಅಪ್ಪ, ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಒಂದು ವರವನ್ನು ಕರುಣಿಸುತ್ತೇನೆ. ಏನಪ್ಪ? ಅದನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ 30,000 ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದವನು ನೀನು. ನಿನ್ನ ಜೀವಿತಾವಧಿಯ 30,000 ವರ್ಷದ ಆಯುಷ್ಯ ಕಳೆದು ಹೋಯಿತು ಎನ್ನುವ ರೀತಿಯಲ್ಲಿ ಚಿಂತಿಸಬೇಕಾದಂತಹ ಅವಶ್ಯಕತೆ ಇಲ್ಲ ಮಗನೇ. ಅಂದ್ರೆ ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ 60,000 ವರ್ಷಗಳ ಆಯುಷ್ಯವನ್ನು ಕರುಣಿಸಿದವನಿದ್ದೇನೆ. ಕೀರ್ತಿವಂತನಾಗಿ ಮೇರೆ ಮಗನೇ, ನಿನಗೆ ಶುಭವಾಗಲಿ. ಸಂತೋಷ ವಿಚಾರವನ್ನು ಕೈಲಾಸದಲ್ಲಿರುವ ನನ್ನ ಅಮ್ಮನಲ್ಲಿ ಹೇಳ್ತೇನೆ.